ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘ CITUಗೆ ಸಂಯೋಜಿತ ಈ ಸಂಘಟನೆ ಡಿಸೆಂಬರ್ದಲ್ಲಿ ನಾವು ಹೋರಾಟ ಮಾಡಿದ್ದೆವು. ಬೆಂಗಳೂರು ಚಲೋ ಹೋರಾಟ ಮಾಡಿ ನಮ್ಮ ಪ್ರಮುಖವಾದಂಥ ಬೇಡಿಕೆಗಳ ಬಗ್ಗೆ ಸರ್ಕಾರಕ್ಕೆ ಒತ್ತಾಯ ತಂದಿದ್ದೇವೆ. ಅದರಲ್ಲಿ ಪ್ರಮುಖವಾದಂಥ ಬೇಡಿಕೆ ಅಂದರೆ ನಾವು ಎಲ್ಲರೂ ಗ್ರಾಮ ಪಂಚಾಯತ್ ನೌಕರರು ಸರ್ಕಾರದ ನೌಕರರು ಆಗಬೇಕು ಅನ್ನೋದು ಒಂದೇ ಡಿಮಾಂಡ್. ಆ ನಂತರ ವೈಜ್ಞಾನಿಕವಾದಂಥ ಕನಿಷ್ಠ ವೇತನ ಬೇಕಾಗಿದೆ. ಅದರ ಬಗ್ಗೆ ಅನೇಕ ಹೋರಾಟಗಳನ್ನ ನಾವು ಮಾಡಿದ್ದೇವೆ. ಕಾರ್ಮಿಕ ಇಲಾಖೆಯಲ್ಲೂ ಮಾಡಿದ್ದೇವೆ, ಆ ನಂತರ ರಾಜ್ಯದಲ್ಲೂ ಕೂಡ ಮಾಡಿದ್ದೇವೆ. ಡಿಸೆಂಬರ್ ಹೋರಾಟದಲ್ಲಿ ಎಲ್ಲ ಮಂತ್ರಿಗಳು ನಮ್ಮ ಸ್ಥಳಕ್ಕೆ ಬಂದರು, ಅಧಿಕಾರಿಗಳು ಬಂದಿದ್ದರು. ಆ ಕಾರಣ ಇಲ್ಲ, ನಿಮ್ಮ ಬೇಡಿಕೆಗಳು ಭಾಳ ನ್ಯಾಯವಾಗಿವೆ. ಆ ಕಾರಣ ಈ ಸಲ ಕಾರ್ಮಿಕ ಇಲಾಖೆ ಕೋರ್ಟ್ ಆದೇಶ ಕೂಡ ಬಂದಿದೆ. ಆದೇಶ ಪ್ರಕಾರ RDPR ಕೂಡ ಕೆಲವು ಕೊಡಲು ಒಪ್ಪಿದೆ. ಆ ಪ್ರಕ್ರಿಯೆ ಇನ್ನೂ ನಡೆದಿದೆ ಕಾರ್ಮಿಕ ಇಲಾಖೆದು. ಆ ಕಡೆ ಪ್ರಕ್ರಿಯೆ ಮಾಡಿದಾಗ ಅಲ್ಲಿ ನೋಟಿಫಿಕೇಷನ್ ಹಾಕದ, ಅದರಂತೆ ನಾವು ಕೇಳಿದಂಥ ಕನಿಷ್ಠ 36,000 ರೂಪಾಯಿ ಪೇಮೆಂಟ್ ಕನಿಷ್ಠ ವೇತನದ ಕೊಡಲೇಬೇಕು ಅನ್ನುವಂಥದ್ದು ನಾವು ಪರಿಶೀಲನೆ ಮಾಡಲಿಕ್ಕಿತ್ತು ಅಂತಂದರು. ಎರಡನೇದಾಗಿ RDPRದಲ್ಲೇ ಮುಗಿತಕ್ಕಂಥ ಒಂದು ನಮ್ಮ ಇದು ಸೌಲಭ್ಯ ಏನಂದರೆ, ಪ್ರತಿ ಪಂಚಾಯಿತಿಯಲ್ಲಿ ಎಲ್ಲ ಸೇವೆಯಲ್ಲಿ ಹಿರಿಯರಿದ್ದಾರೆ. ಆ ಸೇವೆಯನ್ನು ಪರಿಗಣಿಸಿ ಅವರಿಗೆ ಕನಿಷ್ಠ ವೇತನ ಎಷ್ಟು ಅನ್ನೋದು ಮಾತಾಡಿ, ಅವ್ರ 5 ವರ್ಷಕ್ಕೆ ಎಷ್ಟು ಇನ್ಕ್ರಿಮೆಂಟು, 10 ವರ್ಷಕ್ಕೆ ಎಷ್ಟು, 20 ವರ್ಷಕ್ಕೆ ಎಷ್ಟು, ಹೀಗೆಲ್ಲ ಮಾಡಿ ಪುನಃ ಸುಮಾರು ಒಂದು 5,000ದಷ್ಟು ಆಗ್ತದೆ. ಅದನ್ನು ಬೇಗ FDಗೆ ಕಳಿಸಿ ನಿಮಗೆ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿದರು. ಆ ಕಾರಣ ಅದು ಕೂಡ ನಾವು 15 ದಿವಸದಲ್ಲಿ ಮಾಡ್ತೀವಿ ಅಂತಂದವರು ತಿಂಗಳಾಯ್ತು, 2 ತಿಂಗಳಾಯ್ತು, ಏನೇನೂ ಮಾಡಲಿಲ್ಲ. ಆಮೇಲೆ ಎಲ್ಲ ಪಂಚಾಯತಿ ಹೆಸರಿಗೆ ಬರಬೇಕಾಗಿತ್ತು ಮತ್ತು ಪೆನ್ಷನ್ ಅಥವಾ ಗ್ರ್ಯಾಚ್ಯುಟಿ ಅಥವಾ ಇಡಗಂಟು ಒಂದು 5 ಲಕ್ಷ ರೂಪಾಯಿ ಕೊಡ್ತೀವಿ ಅಂದಿದ್ರು, ಅವು ಕೂಡ ಏನು ಬರಲಿಲ್ಲ. ಆ ಕಾರಣ ನಾವು ವಿಚಾರ ಮಾಡಿದೆವು, ರಾಜ್ಯ ಸಮಿತಿ ತೀರ್ಮಾನ ತೊಗೊಂಡು ಹೀಗಾದರೂ ಉಪಯೋಗಿಲ್ಲ, ಈ ಸರ್ಕಾರ ಸ್ಪಂದಿಸ್ತಾ ಇಲ್ಲ, ನಿದ್ದೆ ಮಾಡ್ತಾ ಇದೆ. ಆ ಕಾರಣ 16ನೇ ತಾರೀಕಿನ ದಿವಸ ಏಪ್ರಿಲ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯ ಒಂದು ಕಚೇರಿ ಮುಂದೆ ದೊಡ್ಡ ಪ್ರಮಾಣದ ಹೋರಾಟ ಮಾಡಬೇಕು. ಆ ಕಾರಣ ನಾವು ವರದಿ ಸಲ್ಲಿಸ್ತು ಮತ್ತು ಅಲ್ಲಿಂದ ಎಲ್ಲ ವರದಿಗಳು ನಿಮ್ಗೆ ಬರ್ತಾವೆ. ಆ ಕಾರಣ ಅಷ್ಟರೊಳಗೆ ನೀವು ನಮ್ಮ ಬೇಡಿಕೆ ಈಡೇರಿಸಬೇಕು, ಇಲ್ಲದಿದ್ದಲ್ಲಿ ಇನ್ನೂ ಉಗ್ರವಾದಂಥ ಹೋರಾಟ ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ನಾನು BI ಈಡಿಗೇರ್, ರಾಜ್ಯ ಕಾರ್ಯದರ್ಶಿ ಹಾಗೂ ಈ ಜಿಲ್ಲೆಯ ಗೌರವಾಧ್ಯಕ್ಷ. ಡಾಕ್ಟರ್ YA ನಿರ್ಕಲ್ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ನ ಶ್ರೇಯಾ ಕಾಲೇಜ್. ಪ್ಯಾರಾಮೆಡಿಕಲ್ ಕೋರ್ಸ್ಗೆ ಪ್ರವೇಶಗಳು ಆರಂಭ. ಡಿಪ್ಲೊಮಾ ಇನ್ ಲ್ಯಾಬ್ ಟೆಕ್ನಿಷಿಯನ್, ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್, ಡಿಪ್ಲೊಮಾ ಇನ್ ಮೆಡಿಕಲ್ ಎಕ್ಸ್ರೇ ಟೆಕ್ನಾಲಜಿ, ಅಲ್ಲದೆ BSc ನರ್ಸಿಂಗ್ 4 ವರ್ಷಗಳ ಡಿಗ್ರಿ ಕೋರ್ಸ್ ಮತ್ತು BSS ನರ್ಸಿಂಗ್ ಕೋರ್ಸ್ 1 ವರ್ಷದ ನರ್ಸಿಂಗ್ ಟ್ರೈನಿಂಗ್ ಕೋರ್ಸ್. ಉತ್ತಮ ಪರಿಸರ, ಅನುಭವಿ ಶಿಕ್ಷಕರ ಮಾರ್ಗದರ್ಶನ, ಆಧುನಿಕ ಉಪಕರಣಗಳ ಸೌಲಭ್ಯ. ನಿಮ್ಮ ಉಜ್ವಲ ಭವಿಷ್ಯದ ಕನಸಿಗೆ ನಾವು ಸಾಥ್ ಕೊಡ್ತೇವೆ. ಪ್ರವೇಶಗಳು ಆರಂಭ. ಹಿಂದೆ ಸಂಪರ್ಕಿಸಿ ಶ್ರೇಯಾ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಇರ್ಕಲ್ ಕಾಂಪ್ಲೆಕ್ಸ್, ಜಿಲ್ಲಾ ನ್ಯಾಯಾಲಯದ ಎದುರು, PB ರಸ್ತೆ, ಧಾರವಾಡ. ತಮ್ಮ ಹಲವಾರು ಬೇಡಿಕೆಗಳಿಗಾಗಿ ಗ್ರಾಮ ಪಂಚಾಯತ್ ನೌಕರರು ಮತ್ತು ಸ್ವಚ್ಛ ವಾಹಿನಿ ನೌಕರರು ಇವತ್ತು ರಾಜ್ಯಾದ್ಯಂತ ZP ಆಫೀಸ್ ಎದುರುಗಡೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಭಾಳ ಮುಖ್ಯವಾಗಿ ವೈಜ್ಞಾನಿಕವಾದಂಥ ಕನಿಷ್ಠ ಕೂಲಿ ಜಾರಿಗಾಗಬೇಕನ್ನೋದು ನಮ್ಮ ಪ್ರಮುಖ ಬೇಡಿಕೆಯಾಗಿದೆ. ಈಗಾಗಲೇ ರಾಜ್ಯ ಸರ್ಕಾರ ಕರಡು ಅಧಿಸೂಚನೆಯನ್ನು ಹೊರಡಿಸಿದೆ. ಈ ಕರಡು ಅಧಿಸೂಚನೆಯನ್ನು ಅಂತಿಮ ಅಧಿಸೂಚನೆ ಹೊರಡಿಸಬೇಕಾದ್ರೂ 1 ವರ್ಷ ಆದರೂ ಇನ್ನೂ ಹೊರಡಿಸಲಿಲ್ಲ. ಹೀಗಾಗಿ ಅದನ್ನು ಹೊರಡಿಸಬೇಕು ಅನ್ನುವಂಥದ್ದು ಮುಖ್ಯವಾದಂಥ ನಮ್ಮ ಬೇಡಿಕೆಯಾಗಿದೆ. ಈಗ ಅವರು ಕೇಂದ್ರ ಸರ್ಕಾರದಲ್ಲಿ ಏನು ಲೇಬರ್ ಕೋಡ್ಗಳು ತಂದಿದ್ದಾರೆ, ಹೀಗೆ ಕನಿಷ್ಠ ವೇತನ ಜಾರಿ ಮಾಡಬೇಕಾ ಬೇಡ ಅಂತಂದೇಳಿ ವಿಚಾರ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ, ನೀವು ಅಲ್ಲಿವರೆಗೆ ಕನಿಷ್ಠ ವೇತನವನ್ನು ಜಾರಿ ಮಾಡಲೇಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಹೇಳಿದೆ. ಆದರೆ ರಾಜ್ಯ ಸರ್ಕಾರ ಇವತ್ತು ಕನಿಷ್ಠ ವೇತನ ಜಾರಿ ಮಾಡ್ತಾ ಇಲ್ಲ. ಹೀಗಾಗಿ ಕೂಡಲೇ ಕನಿಷ್ಠ ವೇತನ ಜಾರಿ ಆಗಬೇಕು, ವೈಜ್ಞಾನಿಕವಾದಂಥ ಕನಿಷ್ಠ ವೇತನ ಜಾರಿ ಆಗಬೇಕು ಅನ್ನೋದು ನಮ್ಮ ಪ್ರಮುಖ ಬೇಡಿಕೆ ಆಗಿದೆ. ಇನ್ನೊಂದು, ಗ್ರಾಮೀಣ ಪ್ರದೇಶದ ಸ್ವಚ್ಛತೆಯಲ್ಲಿ ಅತ್ಯಂತ ಮಹತ್ವದ ಕೆಲಸ ಮಾಡುವಂಥ ಸ್ವಚ್ಛ ವಾಹಿನಿ ನೌಕರರು ಏನಿದ್ದಾರೆ, ಈ ಸ್ವಚ್ಛ ವಾಹಿನಿ ನೌಕರರಿಗೆ ನಿರ್ದಿಷ್ಟವಾದಂಥ ವೇತನ ಇಲ್ಲಾರೆ ದುಡಿಸ್ಕೊಳ್ಳುವಂಥದ್ದು ಅತ್ಯಂತ ನಾಚಿಕೆಗೇಡಿ ಕೆಲಸ. ಹೀಗಾಗಿ ಸರ್ಕಾರ ಅವರಿಗೆ ಕೂಡಲೇ ಒಂದು ನಿರ್ದಿಷ್ಟವಾದಂಥ ವೇತನ ಮತ್ತು ಸೇವಾ ಸೌಲಭ್ಯಗಳನ್ನು ನೀಡಬೇಕು ಅನ್ನೋದು ಕೂಡ ನಮ್ಮ ಪ್ರಮುಖವಾದಂಥ ಬೇಡಿಕೆಯಾಗಿದೆ. ಮಹೇಶ್ ಪತ್ತಾರ್, CITUನ ರಾಜ್ಯ ಕಾರ್ಯದರ್ಶಿ.
ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸಂಘ ಜಿಲ್ಲಾ ಸಮಿತಿಯಿಂದ ಇವತ್ತು ನಾವು ಧಾರವಾಡ ಜಿಲ್ಲಾ ಪಂಚಾಯತಿ ಮುಂದೆ ಏನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯ ಮುಖ್ಯ ಉದ್ದೇಶ ಎಲ್ಲ ಗ್ರಾಮ ಪಂಚಾಯತಿ ನೌಕರರು ಸರ್ಕಾರಿ ನೌಕರರು ಆಗ್ಬೇಕಂತೇಳಿ ಒಂದು ಮುಖ್ಯ ಬೇಡಿಕೆ. ಅದರ ಜೊತೆಗೆ ವೈಜ್ಞಾನಿಕವಾಗಿ ನಮಗೆ ಕನಿಷ್ಠ ವೇತನ ಸಿಗಬೇಕು. ಇನ್ನು ಲೋಕಲ್ ಇಶ್ಯೂಸ್ ಏನಂತಂದ್ರೆ ಈಗಾಗಲೇ ಜ್ಯೇಷ್ಠಪಟ್ಟಿನ ಅಂತಿಮಗೊಳಿಸಿ ಪ್ರಕಟಣೆ ಮಾಡಬೇಕು ಅಂತೇಳಿ ಜಿಲ್ಲಾ ಪಂಚಾಯತಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರಿಗೆ ಒತ್ತಾಯಿಸ್ತೇವೆ. ಅದರ ಜೊತೆಗೆ ಈಗಾಗಲೇ ನಮ್ಗೆ ತಿಂಗಳ ಸಂಬಳ ಆಗ್ತಾಯಿಲ್ಲ. ಬಾಕಿ ವೇತನ ಭಾಳಷ್ಟು ಗ್ರಾಮ ಪಂಚಾಯತಿ ನೌಕರಲ್ಲಿ ಭಾಳ ಗ್ರಾಮ ಪಂಚಾಯತಿ ಉಳ್ಕೊಂಡಿದೆ. ಅದನ್ನು ಆದಷ್ಟು ಬೇಗನೆ ಕ್ಲಿಯರ್ ಮಾಡಿಕೊಡ್ಬೇಕು. ಪ್ರತಿ ಗ್ರಾಮ ಪಂಚಾಯತಿ ಒಳಗೆ ಆ ಒಂದು ಮಾಹಿತಿಯನ್ನು ತರಿಸ್ಕೊಂಡು ಏನು ಬಾಕಿ ವೇತನ ಐತಿ ಅದನ್ನು ಪೂರ್ಣಗೊಳಿಸಿ ಈ ತಿಂಗಳೊಳಗಿನ ಸರಿ ಮಾಡ್ಬೇಕು ಅನ್ನೋದು ಒಂದು ಮುಖ್ಯ ಉದ್ದೇಶ ಇಟ್ಕೊಂಡು ಹಾಗೂ ಸ್ವಚ್ಛ ವಾಹಿನಿ ನೌಕರನ್ನ ಕೆಲಸಕ್ಕೆ ತೊಗೋಬೇಕು. ಈಗಾಗಲೇ ಅವ್ರು ಟ್ರೈನಿಂಗ್ ಆಗೈತಿ, ಎಲ್ಲ ಆಗೈತಿ. ಕೆಲವೊಂದಿಷ್ಟು ಗ್ರಾಮ ಪಂಚಾಯತಿ ಒಳಗೆ ಕೆಲಸಕ್ಕೆ ತೊಗೊಂಡ್ರೆ ಅವ್ರಿಗೆ ಸರಿಯಾಗಿ ವೇತನವನ್ನು ಕೊಡ್ತಾ ಇಲ್ಲ. ಅದು ಒಂದು ಉದ್ದೇಶವನ್ನು ಇಟ್ಟುಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಮಂಜುನಾಥ್ ದೊಡ್ಡಮನಿ, ಗ್ರಾಮ ಪಂಚಾಯತ್ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷ.